ಇವರು ಬರ್ತಾರೆ ಮನೆ ಕೊಡಿ ಅಂತಾರೆ. ಹೌದು, ಏನದು ಅರ್ಥ ಅಂದರೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಓದೋದನ್ನು ಕೇಳ್ತಾ ಇದ್ದೀರಲ್ಲ, ಒಗ್ಗಟ್ಟಾಗಿ ಬಂದು ಒಂದೇ ಗುಂಪಾಗಿ ಬಂದು ಕೇಳ್ರಿ ಅನ್ನೋದೇ ಅದನ್ನು ಉದ್ದೇಶ ಹೊಟ್ಟು ಬೇರೆ ಏನು ಬಂದು ಅಲ್ಲಿ KGF ಅಲ್ಲಿ ಗುಂಪುಗಾರಿ ಇದೆ ಅಂತ ಬಂದು ಅವ್ರು ಮಾತಾಡೋದು. ಸೊ ಇಂಥ ಒಂದು ವಿಷಯದಲ್ಲಿ ಇವಾಗ ಎರಡು ಭಾಗ ಇದೆ. ಒಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಭಾಗ, ಇನ್ನೊಂದು ಭಾಗ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಭಾಗ. ಕೇಂದ್ರ ಸರ್ಕಾರ ಅಂತ ಹೇಳಿದರೆ ಅದರಲ್ಲಿ ಎರಡು ದೊಡ್ಡ ಸಂಸ್ಥೆಗಳಿದೆ. ಒಂದು BGML, ಸುಮಾರು ಒಂದು 180 ವರ್ಷ ಅದು ನಡೆದಿದೆ. 2001ರಲ್ಲಿ ಮುಚ್ಚಿದ್ದಾರೆ. ಅದೇ ರೀತಿ BML ಫ್ಯಾಕ್ಟ್ರಿನೂ ಇದೆ. ಅಲ್ಲಿ ಇವಾಗ ಸುಮಾರು ಬಂದು ಒಂದು 5,000 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ KGF ಕ್ಷೇತ್ರದಲ್ಲಿ 1956ರಲ್ಲಿ 70,000 ಕಾರ್ಮಿಕರಿದ್ದರು ಒಂದೇ ಕಡೆ. ನೋವೇರ್ ಇನ್ ದಿ ಎಂಟೈರ್ ಕರ್ನಾಟಕ ಸ್ಟೇಟು ಅಂಥ ಒಂದು ಲಾರ್ಜ್ ಕಮ್ಯುನಿಟಿ ಆಫ್ ವರ್ಕರ್ಸ್ ಇರಲಿಲ್ಲ. ಅದರಿಂದನೇ KGF ಕ್ಷೇತ್ರ ಬಂದು ಸ್ಪೆಷಲ್ ಸ್ಟೇಟಸ್ ಅಂತ ಹೇಳಿದ್ದಾರೆ. ಅಲ್ಲಿ ಸ್ಪೆಷಲಾಗಿ ಒಂದು SP ಇರ್ತಾರೆ, ಡಿಸ್ಟ್ರಿಕ್ಟ್ ಸರ್ಜನ್ ಇರ್ತಾರೆ. ಎಲ್ಲ ವಿಷಯದಲ್ಲಿ ಬಂದು ಜಿಲ್ಲಾ ಮಟ್ಟದಲ್ಲಿ ಏನೇನು ಅನುಕೂಲಗಳಿತ್ತೋ ಅಧಿಕಾರ ವರ್ಗದವರಿದ್ದರೋ ಅದೇ ರೀತಿ KGF ಕ್ಷೇತ್ರದಲ್ಲಿ ಕೂಡ ಪ್ರತ್ಯೇಕವಾಗಿತ್ತು. ಬಟ್ BGML ಬಂದು 2001ರಲ್ಲಿ ಮುಚ್ಚಿದ ನಂತರ ಆ ಕ್ಷೇತ್ರವನ್ನು ಬಂದು ನೋಡೋಕ್ಕೆ ಯಾರೂ ಇಲ್ಲ. ಈಗ ಸತತವಾಗಿ ಬಂದು KH ಮುನಿಯಪ್ಪನವರು ಬಂದು 7-8 ಬಾರಿ MP ಆಗಿದ್ದರು. ಬಟ್ ಅಲ್ಲಿ ಮೂಲಭೂತ ಸೌಕರ್ಯಗಳು ಏನು ಬ್ರಿಟಿಷ್ನವರು ಬಿಟ್ಟು ಹೋಗಿದ್ದಾರೆ ನೋಡಿ, ಅದನ್ನು ಬಿಟ್ಟರೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಬಂದು ಯಾವುದನ್ನು ಮಾಡಿಲ್ಲ. ಇದುವರೆಗೆ ಬಂದು ನಮ್ಮ ಪಕ್ಷದಿಂದ ಬಂದು ಒಂದು MP ಆಯ್ಕೆ ಆಗಿರಲಿಲ್ಲ. ಇವಾಗ ಬಂದು ನಮಗೆ ಒಂದು ಒಳ್ಳೆಯ MP ಆಯ್ಕೆ ಆಗಿದ್ದಾರೆ. 1 ವರ್ಷ ಕಳೆದಿದೆ. ಉತ್ತಮವಾದ ಒಂದು ಕೆಲಸವನ್ನು ಬಂದು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, KGF ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ಲಿ ಈ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ನ ಮಾಜಿ ನೌಕರರದ್ದು ಸಮಸ್ಯೆಗಳು ಏನಿದೆಯೋ, ಮನೆಗಳನ್ನ ಬಂದು ಅವರಿಗೆ ಸ್ವಂತವಾಗಿ ಮಾಡಿಕೊಡೋದು ಮತ್ತು ಬಂದು ಅವರಿಗೆ ಇರ್ತಕ್ಕಂಥ ಬಾಕಿ ಹಣ ಸುಮಾರು 240 ಕೋಟಿ ರೂಪಾಯಿ ಬಾಕಿ ಹಣ ಇದೆ, ಅದನ್ನು ಕೊಡಿಸ್ಕೊಡೋದು. ಆಮೇಲೆ ಈಗ ಖಾಲಿ ಜಮೀನಿದೆ, ಆ ಜಮೀನಿನಲ್ಲಿ ಬಂದು ದೊಡ್ಡ ಮಟ್ಟದ ಒಂದು ಕಾರ್ಖಾನೆಗಳನ್ನು ಬಂದು ಸ್ಥಾಪನೆ ಮಾಡಬೇಕು. ಇಂಡಸ್ಟ್ರಿಯಲ್ ನೋಡ್ ಬಂದು ಕೇಂದ್ರ ಸರ್ಕಾರದಲ್ಲಿ ಬಂದು ಎಸ್ಟಾಬ್ಲಿಷ್ ಮಾಡಬೇಕು. ಹಾಗೂ BGMLಲ್ಲಿ ಮುಚ್ಚಿರ್ತಕ್ಕಂಥ ಒಂದು ದೊಡ್ಡ ಹಾಸ್ಪಿಟ್ಲ್ ಇದೆ, 400 ಬೆಡ್ಡೆಡ್ ಹಾಸ್ಪಿಟ್ಲು. ಅದು ಯಾವಾಗ ಕಂಪನಿ ಕ್ಲೋಸ್ ಮಾಡಿದ್ರು ಅವಾಗಲೇ ಬಂದು ಅದನ್ನು ಕೂಡ ಸೇರಿ ಕ್ಲೋಸ್ ಮಾಡಿದ್ದಾರೆ. ಅದನ್ನು ಬಂದು ರಿಹ್ಯಾಬಿಲಿಟೇಷನ್ ಮಾಡಬೇಕು, ಆ ಹಾಸ್ಪಿಟಲ್ನಾಗ ಬಂದು ಉಪಯೋಗ ಮಾಡ್ಕೋಬೇಕಂತ ಒಂದು ಉತ್ತಮವಾದ ಒಂದು ಸಂಸ್ಥೆಯನ್ನು ಕೂಡ ಬಂದು ಕರ್ಕೊಂಡು ಬಂದುಬಿಟ್ಟು ಅಲ್ಲಿ ಉಚಿತವಾಗಿ ಬಂದು ಆರೋಗ್ಯ ಸೇವೆ ಮಾಡಬೇಕು, ಈ ಹಾಸ್ಪಿಟಲ್ನ ಬಂದು ತಗೋಬೇಕಂತ ಒಂದು ನಿಯೋಗವನ್ನು ಕೂಡ ಬಂದು ನಮ್ಮ ಮಾನ್ಯ MP ಮಲ್ಲೇಶ್ ಬಾಬು ಅವರು ಕರ್ಕೊಂಡು ಬಂದಿದ್ದಾರೆ. ಸೊ ಈ ರೀತಿ ಒಂದೊಂದಾಗಿ ನಮ್ಮ KGF ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಏನೇನು ಇದೆಯೋ ಅದೆಲ್ಲ ಬಂದು ಒಂದೊಂದಾಗಿ ತಗೊಂಡು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇನ್ನೂ ಸ್ವಲ್ಪ ಅದನ್ನು ಬಂದು ಮುಂದುವರಿಸಬೇಕು ಅಂತ ಅನೇಕ ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಪಕ್ಷದ JDS ಪಕ್ಷದ ಮುಖಂಡಗಳಾದಂಥ ನಮ್ಮ ಸುಡರವರು, ರಾಜಶೇಖರು ಪದೇ ಪದೇ ಬಂದು MP ಬಂದು ಕೇಳ್ಕೊಳ್ಳೋದು, ಪಕ್ಷದ ಬಲವಣೆ ಒಂದು ಕಡೆ ಇದ್ರೂ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಂದು ತಾವು ತಗೋಬೇಕು. ಆದರೆ ಈ BGML ಪ್ರದೇಶ ಬಂದು ಸುಮಾರು 18 ವಾರ್ಡ್ ಇದೆ, ನೀವೇ ಬಂದು ಅದನ್ನೆಲ್ಲ ಬಂದು ಜವಾಬ್ದಾರಿ ತಗೊಂಡು ಮಾಡಬೇಕು. ಮುಂದೆ